ವೆಲ್ಕಮ್ ಬ್ಯಾಕ್ ಟು ಸ್ಟಾಟಿಸ್ಟಿಕ್ಸ್ ಬೈ ಸವಿತಾ. ಓಕೆ, ಫಸ್ಟ್ ಚಾಪ್ಟರು ನಿಮಗೆ ಫಸ್ಟ್ ಮತ್ತು ಸೆಕೆಂಡ್ ಚಾಪ್ಟರ್ ಫಸ್ಟ್ LB ಹೇಗಿದೆ ಹೌದಾ. ಈಗ ಈ ಆನ್ಸರ್ಸನ್ನು ನಾನು ಹೇಳ್ತಾ ಹೋಗ್ತೀನಿ. ಈಗ ಆಲ್ರೆಡಿ ನೀವು ಫಸ್ಟ್ ಚಾಪ್ಟರ್ ಸೆಕೆಂಡ್ ಚಾಪ್ಟರು ಮತ್ತು ಥರ್ಡು ಫೋರ್ತು ಕೂಡ ಈಗ ಮುಗಿದಿದ್ದಾಗಿದೆ ನಿಮ್ಮದು. ಬಟ್ ಈಗ LB ಫಸ್ಟ್ ಟೆಸ್ಟ್ಗೆ ಇದೆರಡು ಚಾಪ್ಟರ್ ಇರೋದ್ರಿಂದ ಈ ವಿಡಿಯೋದಲ್ಲಿ ನಾನು ಫಸ್ಟ್ ಚಾಪ್ಟರನ್ನ ಕವರ್ ಮಾಡ್ತಾಯಿದ್ದೀನಿ ನೋಡಿ. ಈಗ 1 ಮಾರ್ಕಿಂದು ನಿಮ್ಗೆ ಆಲ್ರೆಡಿ ನಾನು ಪ್ಯಾಟರ್ನು ಮತ್ತು ಸಿಲೆಬಸ್ನ ಫಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ. ಆ ವಿಡಿಯೋನ ನೀವು ರೆಫರ್ ಮಾಡಿಬಿಟ್ಟು ಇದರಲ್ಲಿ ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ ಲಿಂಕ್ ತೊಗೊಂಡು ಫಸ್ಟು ಪ್ಯಾಟರ್ನ್ ಏನಿದೆ ಮತ್ತು ಸಿಲೆಬಸ್ ಏನಿದೆ ಅಂತ ನೋಡ್ಕೊಂಡ್ಬಿಟ್ರಿ ಅಂತಂದರೆ ನಿಮಗೆ ನೆಕ್ಸ್ಟು ಚಾಪ್ಟರ್ನ ಈಸಿ ಮಾಡಲಿಕ್ಕೆ ಯಾವ ಕ್ವಶನ್ನು ಯಾವ ರೀತಿ ಬರ್ಬೋದು ಅಂತ ಗೊತ್ತಾಗುತ್ತೆ. ಅದರ ಪ್ರಕಾರ ನೀವು ಮಾಡಿಕೊಂಡ್ರೆ 30 ಔಟ್ ಆಫ್ 30ನ ನೀವು ಸ್ಕೋರ್ ಮಾಡ್ಬೋದು. ಓಕೆ, ದೆನ್ ಹಿಯರ್ ಈಗ ಅವ್ರು ಏನು ಹೇಳಿದ್ದು ಅಂತಂದರೆ ಕ್ವಶನ್ ಬ್ಯಾಂಕಿಂದನೇ ಕ್ವಶನ್ ಪೇಪರು ಬರೋದು. ಕ್ವಶನ್ ಬ್ಯಾಂಕ್ ಫ್ರಮ್ ಕ್ವಶನ್ ಪೇಪರ್ ಓನ್ಲಿ, ಫ್ರಮ್ ಕ್ವಶನ್ ಬ್ಯಾಂಕ್ ಓನ್ಲಿ. ಹಿಯರ್ ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರ್ ಫ್ರಮ್ ದ ಚಾಯ್ಸಸ್ ಗಿವನ್ ಬಿಲೋ. ಹೌದಾ. ಈಗ ಹೂ ಈಸ್ ದ ಫಾದರ್ ಆಫ್ ಸ್ಟಾಟಿಸ್ಟಿಕ್ಸ್? ಸರ್ ರೊನಾಲ್ಡ್ ಎ ಫಿಶರ್. ಹೌದಾ, ಇದು ನಿಮಗೆ ಇಲ್ಲಿ okay, this is answer. Who is the father of statistics? Then a Latin word from which the term statistics has been derived. Okay, first Latin word ಏನಿದೆ ಅಲ್ಲ ಅದು status. Latin word ಏನಿದೆ status. Italian word, what is the Italian word from which the term statistics has been derived is statista. ಇಲ್ಲಿದೆ ನೋಡಿ B. Answer B ಅಂತ ಬರೆದ್ಬಿಟ್ಟು ಪೂರ ನೀವು ಅದನ್ನು ಇದನ್ನು ಬರಿಬೇಕಾಗತ್ತೆ ಅಲ್ಲಿ ವರ್ಡ್. ಓಕೆ, ದ ಜರ್ಮನ್ ವರ್ಡ್ ಯಾವುದು? ಸ್ಟಾಟಿಸ್ಟಿಕ್. ಕೆ ಬರುತ್ತೆ ಲಾಸ್ಟಿಗೆ ಜರ್ಮನ್ ವರ್ಡಲ್ಲಿ. ಓಕೆ, ಫ್ರೆಂಚ್ ವರ್ಡ್ ಈಸ್ ಅ ಸ್ಟಟಿಕ್ಯೂ ಈಸ್ ಅ ಫ್ರೆಂಚ್ ವರ್ಡ್. ಓಕೆ ನೋಡಿ, ಲ್ಯಾಟಿನ್ ವರ್ಡ್ ಸ್ಟೇಟಸ್ಸು, ಇದನ್ನ ನೆನ್ಪಿಟ್ಕೊಳ್ಳಿ. ಸ್ಟಾಟಿಸ್ಟಿಕ್ಸ್ ಹ್ಯಾಸ್ ಬೀನ್ ಇದು ಇಟಾಲಿಯನ್ ವರ್ಡ್ ಸ್ಟಾಟಿಸ್ಟಾ ಆ್ಯಂಡ್ ಜರ್ಮನ್ ವರ್ಡ್ ಈಸ್ ಸ್ಟಾಟಿಸ್ಟಿಕ್ ಆ್ಯಂಡ್ French word is staticue. Okay. Next, who defined statistics? The science of counting. Science of counting anta yaar heliddu? A.L. Bowley. Okay. The A.L. Bowley defined as the science of counting. After that, he considered as a average, the science of averages. After redefined. Okay, next one is a 7th question. The totality of units under consideration is called as a population. Some basic concept in the nodi. First chapter alle some basic concept, some important terms bartale, definitions of the adella idralli cover agutte first chapter alle. 8th one, the representative units of a population is called as a sample. Okay. Next, a quantitative characteristics which varies from unit to unit is called variable. Quantitative ಅಂದ ತಕ್ಷಣ ನಿಮಗೆ ನೆನಪಾಗಬೇಕಲ್ಲಿ ವೇರಿಯೇಬಲ್ ಅಂತ. Qualitative characteristics which varies from unit to unit is called as a attribute. Qualitative ಅಂದರೆ attribute, quantitative ಅಂದಾಗ ವೇರಿಯೇಬಲ್ಲು. ಓಕೆ, ನೆಕ್ಸ್ಟ್, a number assigned for every unit for identification of a different categories is called as nominal scale. Okay, the next question, numbers assigned to observation that can be arranged in ascending or descending order. Ascending order or descending anta bandaga that is ordinal scale. Okay, 13th question, a statistical study of human population is called as a demography. Statistical study of human population is called as a demography. Okay, ಸ್ಟೂಡೆಂಟ್ಸ್ ನೋಡಿ, ಫಸ್ಟು ಮತ್ತು ಅಲ್ಲೇ ಸಮ್ ಬೇಸಿಕ್ ಕಾನ್ಸೆಪ್ಟ್ ಚಾಪ್ಟ್ರಿಂದ 13 ಇದೆ. 13ಅಲ್ಲಿ ನಿಮಗಲ್ಲಿ ಈ LBA ಟೆಸ್ಟಲ್ಲಿ ಒಂದಾದರೂ ಇಲ್ಲಿ ಒಂದು ಕ್ವಶನ್ನು ಬರುತ್ತೆ ನಿಮಗೆ. ಓಕೆ, ನೆಕ್ಸ್ಟ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ವರ್ಡ್ ಫ್ರಮ್ ದೋಸ್ ಗಿವನ್ ಇನ್ ದ ಬ್ರ್ಯಾಕೆಟ್. ಓಕೆ, ಅ ಲ್ಯಾಟಿನ್ ವರ್ಡ್ ಫ್ರಮ್ ವಿಚ್ ದ ಟರ್ಮ್ ಸ್ಟಾಟಿಸ್ಟಿಕ್ಸ್. ಸೇಮ್ ನೋಡಿ, ಇಲ್ಲಿ ಏನೇನು ಮೇಲ್ಗಡೆ ತಗೊಂಡ್ರಲ್ಲ ನೀವು ಅದೇ ಫಿಲ್ ಮಾಡಬೇಕಿಲ್ಲಿ.
ಇಲ್ಲಿ ಜರ್ಮನ್ ವರ್ಡು, ಇಟಾಲಿಯನ್ ವರ್ಡು, ಫಸ್ಟ್ ಲ್ಯಾಟಿನ್ ವರ್ಡು, ಇಟಾಲಿಯನ್ ವರ್ಡು, ಜರ್ಮನ್ ವರ್ಡು ಮತ್ತು ಫ್ರೆಂಚ್ ವರ್ಡು. ಹೌದಾ? ಇದು ನಾಲ್ಕನ್ನು ಅಲ್ಲಿ ಏನು ತೊಗೊಳ್ತೀರಾ? ಸ್ಟೇಟಸ್ ಫಸ್ಟ್ ಒನ್. ದಿಸ್ ಇಸ್ ಜಸ್ಟ್ ಇಲ್ಲಿ ಮಾರ್ಕ್ ಮಾಡ್ತಾ ಹೋಗ್ತೀನಿ ನಾನು. ಸ್ಟೇಟಸ್ ಫಸ್ಟ್ ಒನ್ ಲ್ಯಾಟಿನ್ ವರ್ಡು. ಇಟಾಲಿಯನ್ ವರ್ಡ್ ಸ್ಟಾಟಿಸ್ಟಾ, ಎಲ್ಲಿದೆ ಅದು? ಸೆಕೆಂಡ್ ಒನ್. ಥರ್ಡ್ ಒನ್ ಸ್ಟ್ಯಾಟಿಸ್ಟಿಕ್, ಕೆ ಬರುತ್ತೆ ಥರ್ಡ್ ಒನ್. ಫೋರ್ತ್ ಒನ್ ಈಸ್ ಅ ಸ್ಟ್ಯಾಟಿಕ್ ಕ್ಯೂ. ಓಕೆ, ದೆನ್ ಇದು ನಾಲ್ಕು ಇಲ್ಲಿ ಆಯಿತು. ನೆಕ್ಸ್ಟ್ ಫಿಫ್ತ್ ಒನ್ ಈಸ್ ದ ಟೋಟಾಲಿಟಿ ಆಫ್ ಯೂನಿಟ್ಸ್ ಅಂಡರ್ ಕನ್ಸಿಡರೇಷನ್ ಈಸ್ ಕಾಲ್ಡ್ ಆಸ್ ಅ ಪಾಪ್ಯುಲೇಷನ್. ಪಾಪ್ಯುಲೇಷನ್ ಈಸ್ ಅ ಫಿಫ್ತ್ ಒನ್. A representative units of a population is called as a sample. ನೋಡಿ, ಸೇಮ್ ಅಲ್ಲಿ ನಾವು ಯಾವುದು ಆಬ್ಜೆಕ್ಟಿವ್ ಟೈಪಲ್ಲಿ ಇತ್ತಲ್ಲ ಫಸ್ಟ್ ಕ್ವಶನ್ಸಲ್ಲಿ, ಸೇಮ್ ಕ್ವಶನ್ಸೇ ಇದೆ ಇದು. ನಿಮ್ಗೆ ಇನ್ನೊಂದು ಸತಿ ಅದರ ರಿಪಿಟೇಷನ್ನು ಆಗಿಬಿಡುತ್ತೆ. ದ ರಿಪ್ರೆಸೆಂಟೇಟಿವ್ ಯೂನಿಟ್ಸ್ ಸ್ಯಾಂಪಲ್ ಆಯಿತು. ನ್ಯೂಮರಿಕಲಿ ಮೆಸರೇಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಕಾಲ್ಡ್ ಆಸ್ ಅ ಕ್ವಾಂಟಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೆವೆಂತ್ ಒನ್ ಈಸ್ ಅ ಕ್ವಾಂಟಿಟೇಟಿವ್. The characteristics which are not numerically measurable is a qualitative characteristics. This one is a eighth one. Qualitative characteristics which is not measurable, numerically measurable. A quantitative characteristics which varies from unit to unit is called as a variable. Variable ಅಂತೀವಿ ನಾವು. ಓಕೆ, ಇಲ್ಲೇ ಬರ್ಬಿಡ್ತೀನಿ ನೋಡಿ. Qualitative characteristics attribute. Okay, statistical study of human population is called as a demography. This is also very important. Statistics are aggregate of facts. ಇದನ್ನು ನೀವು ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ಕಲಿತೀರಾ, aggregate of facts. ಓಕೆ, ಮತ್ತು ಇದು ಫಂಕ್ಷನಲ್ಲಿ ಕೂಡ ಅಲ್ಲಿ ತಗೊಳ್ತೀರಾ ಇದನ್ನು. ಸ್ಟ್ಯಾಟಿಸ್ಟಿಕ್ಸ್ ಆರ್ ನ್ಯೂಮರಿಕಲಿ ಎಕ್ಸ್ಪ್ರೆಸ್ಡ್. ಸ್ಟ್ಯಾಟಿಸ್ಟಿಕ್ಸ್ ಆರ್ ನ್ಯೂಮರಿಕಲಿ ಎಕ್ಸ್ಪ್ರೆಸ್ಡ್. ಓಕೆ, ನಂಬರ್ ಅಸೈನ್ಡ್ ಫಾರ್ ಎವ್ರಿ ಯೂನಿಟ್ ಫಾರ್ ಐಡೆಂಟಿಫಿಕೇಷನ್. ಐಡೆಂಟಿಫಿಕೇಷನ್ ಅಂತ ಬಂದ ತಕ್ಷಣ ನೀವು ಏನು ತಗೊಳ್ತೀರಾ? ಇಲ್ಲಿ ನಾಮಿನಲ್, ಇಲ್ಲಿ ಆರ್ಡಿನಲ್. ಯಾವುದು? ಅಸೆಂಡಿಂಗ್ ಮತ್ತು descending order alli numbers assigned for two observations that can be arranged in ascending or descending order. Okay, this is match the following is the same. adu answer e kotbitidaralle, direct answers are given anta. Status Latin word, statista Italian word, statistic German word, static French word. Sir Ronald A. Fisher is the father of statistics. P.C. Mahalanobis is the father of Indian statistics. Demography, statistical study of human population. Actuarial science, statistics in the field of insurance. ಅಂದರೆ ನಿಮ್ದು ಅಪ್ಲೈಡ್ ಸ್ಟ್ಯಾಟಿಸ್ಟಿಕ್ಸಲ್ಲಿ ಬರುತ್ತೆ. ಅದು ಮೆಥಡ್ಸಲ್ಲಿ ಅಪ್ಲೈಡ್ ಸ್ಟ್ಯಾಟಿಸ್ಟಿಕ್ಸ್ ಹೋಗ್ತೀರಾ, ಅಲ್ಲಿ ನಿಮಗೆ ಆ್ಯಕ್ಚುರಲ್ ಸೈನ್ಸು. ಓಕೆ, ದೆನ್ ಕ್ವಾಂಟಿಟೇಟಿವ್ ಡೇಟಾ, ದ್ಯಾಟ್ ಈಸ್ ಅ ನ್ಯೂಮರಿಕಲಿ ಎಕ್ಸ್ಪ್ರೆಸ್ಡ್. height is a variable and skin color is a attribute. ಓಕೆ, ನೋಡಿ, ಮೂರು ಒಂದು ಕಡೆ ಮಾಡ್ಕೊಂಡ್ಬಿಟ್ರಿ ಅಂದರೆ ನಿಮ್ಗೆ ಇದರಲ್ಲಿ ಒಂದು 10 ಮಾರ್ಕ್ಸ್ ಇದೆ. 10 ಮಾರ್ಕ್ಸು ಕೂಡ ಅಲ್ಲಿ ಈಸಿಯಾಗಿ ನಿಮಗೆ ಬಂದುಬಿಡುತ್ತೆ. ಇಲ್ಲ ಇದು 1 ಮಾರ್ಕ್ ಕ್ವಶನ್ಸು ಕೂಡ ನೋಡಿದಾಗ ನೀವು 1 ಮಾರ್ಕ್ ಆಲ್ಮೋಸ್ಟ್ ಎಲ್ಲ ಸೇಮ್ ಇದೆ. ಹೂ ಈಸ್ ಅ ಫಾದರ್ ಆಫ್ ಇಂಡಿಯನ್ ಸ್ಟ್ಯಾಟಿಸ್ಟಿಕ್ಸ್, ಹೂ ಈಸ್ ಅ ಫಾದರ್ ಆಫ್ ಸ್ಟ್ಯಾಟಿಸ್ಟಿಕ್ಸ್, ಲ್ಯಾಟಿನ್ ವರ್ಡ್, ಇಟಾಲಿಯನ್ ವರ್ಡ್, ಅದೆಲ್ಲ. Then give a Bowley's definition of statistics, give a Boddington's definition of statistics, state a Croxton and Cowden's definition of statistics. Okay, does statistics deal with the individual data? No, it is a group of data. Okay, then either definition ಅಂತೂ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿಯೂ ಇದೆ ಮತ್ತು ಬರ್ಕೊಂಡು ಬಿಟ್ಟಿರ್ತೀರ ನೀವು ನೋಟ್ಸಲ್ಲಿ ಕೂಡ. ಇದರಲ್ಲಿ ಕಂಪಲ್ಸರಿ ಒಂದಾದರೂ ಬಂದೇ ಬರುತ್ತೆ ನಿಮಗೆ. ಬೌಲೇಸ್, ಬಾಡಿಂಗ್ಟನ್ಸ್ ಆ್ಯಂಡ್ ಕ್ರಾಕ್ಸ್ಟನ್ ಈಸ್ ವೆರಿ ಇಂಪಾರ್ಟೆಂಟ್ ದಿಸ್ ಡೆಫಿನಿಷನ್ಸ್. ಓಕೆ, ಡಿಫೈನ್ ಪಾಪ್ಯುಲೇಷನ್ ಅಂತೂ ಮೇಲ್ಗಡೆನೂ ನೋಡಿದ್ದೀರಿ. ಟೋಟಾಲಿಟಿ ಆಫ್ ಯೂನಿಟ್ಸ್ ಅಂಡರ್ ಕನ್ಸಿಡರೇಷನ್, ಸ್ಯಾಂಪಲ್ ಆಯಿತು, ಕ್ವಾಲಿಟೇಟಿವ್, ಕ್ವಾಂಟಿಟೇಟಿವ್, ಅಟ್ರಿಬ್ಯೂಟು. ಎಕ್ಸಾಂಪಲ್ ಸ್ಕಿನ್ ಕಲರ್ ಯಾವುದಾದ್ರೂ ಕೊಡ್ಬೋದು ನೀವು. ಡಿಫೈನ್ ವೇರಿಯೇಬಲ್,
ವಾಟ್ ಈಸ್ ಅ ಡಿಫೈನ್ ವೇರಿಯೇಬಲ್ ಅಂದಾಗ ಅಲ್ಲಿ ಕ್ವಾಂಟಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ವಿಚ್ ವೇರೀಸ್ ಫ್ರಮ್ ಯೂನಿಟ್ ಟು ಯೂನಿಟ್ ಈಸ್ ಕಾಲ್ಡ್ ಆಸ್ ಅ ವೇರಿಯೇಬಲ್. ದೆನ್ ವಾಟ್ ಈಸ್ ಅ ಡಿಸ್ಕ್ರೀಟ್ ವೇರಿಯೇಬಲ್? ಡಿಸ್ಕ್ರೀಟ್ ವೇರಿಯೇಬಲ್ ಏನು? ಡಿಸ್ಕ್ರೀಟ್ ವೇರಿಯೇಬಲ್ ಅಂತಂದರೆ a variable which assumes only a specified values within a given range. A specified values within a given range is called as a discrete variable. Then next question is a continuous. Give an example of a discrete variable means anything which is countable. Number of members in a family, number of desks in a classroom, number of students in a class, that one. Then continuous variable. What is a continuous variable? A variable which assumes all the possible values within a given range is called as a continuous variable. Then what is example? Height, weight, marks of the students. You can take it as a continuous variable. Then define nominal scale ಮತ್ತು ordinal scale ಅಂತ ನಿಮ್ಗೆ ಮೇಲ್ಗಡೆ ಗೊತ್ತಾಗ್ಬಿಡ್ತು. A number assigned for every unit for a identification of a different categories is called as a nominal scale. Ordinal ಅಂದರೆ it is arranged in ascending or descending order. The value should be, number should be. That is called as a ordinal scale. Okay students, ಇದರಲ್ಲಿ ಏನಾದರೂ ನಿಮಗೆ ಯಾವುದಾದ್ರೂ ಕ್ವಶನ್ ಬಂದಿಲ್ಲ ಅಂದರೂ ಕೂಡ ನನಗೆ ಕಮೆಂಟ್ ಮಾಡಿದರೆ ನನಗೂ ಕೂಡ ಅಲ್ಲಿ ಗೊತ್ತಾಗ್ಬಿಡತ್ತೆ. ಓಕೆ, 2 ಮಾರ್ಕ್ ಕ್ವಶನ್ಸ್. 2 ಮಾರ್ಕ್ಸ್ ಕ್ವಶನ್ಗೆ ಬಂದಾಗ ಇಲ್ಲಿ ರೈಟ್ ಡೌನ್ ಪ್ರೊಫೆಸರ್ ಹಾರಸ್ ಸಕ್ರಿಸ್ಟ ಡೆಫಿನಿಷನ್ ಆಫ್ ಸ್ಟಾಟಿಸ್ಟಿಕ್ಸ್, 2 ಕ್ಯಾರೆಕ್ಟರಿಸ್ಟಿಕ್ಸ್, 2 ಫಂಕ್ಷನ್ಸ್, 2 ಲಿಮಿಟೇಷನ್ಸ್. ನಾನು ಇಲ್ಲಿ ಹೇಳ್ತಾ ಹೋದರೆ ನಿಮಗೆ ನಾನು ಕ್ವಶನ್ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಇಂಪಾರ್ಟೆಂಟ್ ನಿಮಗೆ, ಕ್ಯಾರೆಕ್ಟರಿಸ್ಟಿಕ್ಸು, ಫಂಕ್ಷನ್ಸು, ಲಿಮಿಟೇಷನ್ಸು, 2 ಫೀಲ್ಡ್ಸ್ ವೇರ್ ಸ್ಟಾಟಿಸ್ಟಿಕ್ಸ್ ಈಸ್ ಯೂಸ್ಡ್. ಎಲ್ಲಿ ಯೂಸ್ ಆಗುತ್ತೆ? ಬಿಸ್ನೆಸ್ಸು, ಎಕನಾಮಿಕ್ಸು, ಸೈನ್ಸ್ ಫೀಲ್ಡ್. ಓಕೆ, ಯು ಕ್ಯಾನ್ ರೈಟ್ ಇಟ್ ಎನಿ 2 ಫೀಲ್ಡ್ಸ್ ಹಿಯರ್. 2 causes of a distrust of statistics. Causes of figures can be easily believed, misuse of the figures, lack of subject knowledge. You can take a causes. Then what are the remedies? Remedies means statistics must be used by experts and analytical study of a data before its use are the remedies of a distrust. Next, causes and remedies is a define population and sample. Already now ಮಾಡಿದ್ವಿ. Qualitative, quantitative attribute, variable, discrete variable, continuous variable. Mention the type of variable seen in daily temperature and size of the shoes. Mention the type of variable. Daily temperature is a continuous variable. Okay, maybe it is a degree, 28 degree, 30 degree, 27 degree, like that. It is anything. That's why it is a continuous variable. And size of the shoes is discrete. That is ಅದು ಭಾಳ ಇರಲ್ಲ, 6, 7 up to 6, 7, 4, 5, 6, 7, like that. Okay, ಯಾವ್ದು ಎಣಿಸ್ಲಿಕ್ಕೆ ಬರ್ತದಲ್ಲ, ಕೌಂಟೇಬಲ್, that is the size of the shoes. Okay, daily temperature is a continuous. What is meant by nominal and ordinal scale? You already studied that one. Okay, then come to that 5 marks. 5 marks students here define Horace Sechrist definition of statistics. Explain any 2 of them. Explain any 2 of them. ಅಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಿದೆ. ಪ್ರೊಫೆಸರ್ ಹಾರಸ್ ಸೆಕ್ರಿಸ್ಟ್ ಡೆಫಿನೇಷನ್ ಈಸ್ ಸೇಮ್ ಆಸ್ ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆ, ದೆನ್ ಇಲ್ಲಿ ನೋಡಿ, 5 characteristics mention 5 functions, 3 functions and 2 limitations and 5 limitations. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. 5 ಮಾರ್ಕ್ಸ್ ನಿಮ್ಗೆ ಎಲ್ ಬಿ ಎ ಒಳಗೆ ಇದು 5ಅಲ್ಲಿ ಎನಿ 2 or 3 ಆದರೂ ಬಂದೇ ಬರುತ್ತೆ ನಿಮಗೆ. ಓಕೆ, ಕಂಪಲ್ಸರಿ ಕ್ವಶನ್ಸ್. ಓಕೆ, ದಿಸ್ ಈಸ್ ಅ ಫಸ್ಟ್ ಚಾಪ್ಟರ್. ಕ್ವಶನ್ ಬ್ಯಾಂಕಲ್ಲಿ ಇರುವಂಥ ಕ್ವಶನ್ಸನ್ನು ತೋರಿಸಿದ್ದೀನಿ ನಾನು. ಓಕೆ, ಇದರಲ್ಲಿ ಏನಾದರೂ ಸ್ಟೂಡೆಂಟ್ಸ್ ನಿಮ್ಗೆ ಡೌಟ್ ಅನಿಸಿದರೆ ನೀವು ನನಗೆ ಕಮೆಂಟ್ ಮಾಡಿ.
ನಿಮಗೆ ಯೂಸ್ಫುಲ್ ಅನಿಸಿದರೆ ಒಂದು ಕಾಂಪ್ಲಿಮೆಂಟ್ ಮಾಡಿ. ಓಕೆ, ಮತ್ತು ಏನಾದರೂ ಕನ್ಫ್ಯೂಷನ್ ಇದ್ದರೂ ಕೂಡ ನೀವು ನನಗೆ ಕೇಳ್ಬೋದು. ನಾನು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮೆನ್ಷನ್ ಮಾಡ್ತೀನಂತೆ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಕಮೆಂಟ್ ದ ವಿಡಿಯೋ.